ವೆಲ್ಕಮ್ ಯು ಆಲ್ ಟು ತುಳು ಸೈನಿಕ್ ಬ್ಲಾಗ್ಸ್. ಸ್ನೇಹಿತರೆ, ನಾವು ಸ್ವಲ್ಪ ದಿನಗಳ ಹಿಂದೆ ಕೊಲ್ಲೂರಿಗೆ ಹೋಗಿದ್ದು. ಕೊಲ್ಲೂರಿನ ವಿಡಿಯೋ ನೆಕ್ಸ್ಟ್ ಹಾಕ್ತೇವೆ. ಕೊಲ್ಲೂರು ಮೂಕಾಂಬಿಕಾ ದೇವಿಯ ದರ್ಶನದ ನಂತರ ಅಲ್ಲಿಂದ ಸುಮಾರು 35 ಕಿಲೋಮೀಟರ್ ದೂರದಲ್ಲಿರುವ ಕಮಲಶಿಲೆ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಿಯ ದರ್ಶನ ಮಾಡಲು ಹೊರಟೆವು. ಪಶ್ಚಿಮ ಘಟ್ಟಗಳ ನಿತ್ಯ ಹರಿದ್ವರ್ಣದ ಕಾಡಿನ ನಡುವೆ ಕುಬ್ಜಾ ನದಿಯ ದಂಡೆಯ ಮೇಲೆ ಇರುವ ಈ ಪವಿತ್ರ ಪುಣ್ಯ ಭೂಮಿ ತುಂಬಾ ಸುಂದರವಾಗಿದೆ. ಇಲ್ಲಿ ದೇವಿ ದುರ್ಗಾ ಪರಮೇಶ್ವರಿಯನ್ನ ಲಿಂಗ ರೂಪದಲ್ಲಿ ಪೂಜಿಸುತ್ತಾರೆ. ಪುರಾತನವಾದ ಈ ದೇವಾಲಯದ ಬಗ್ಗೆ ಪುರಾಣಗಳಲ್ಲೊಂದು ಕತೆ ಬರುತ್ತೆ. ಹಿಂದೊಂದು ಕಾಲದಲ್ಲಿ ಖಾರತಾಸುರನೆಂಬ ಒಬ್ಬ ರಾಕ್ಷಸನಿದ್ದನಂತೆ. ಬ್ರಹ್ಮನಿಂದ ವರ ಪಡೆದ ಅವನು ಜನರಿಗೆ ನಾನಾ ತರದ ಕಷ್ಟ ನಷ್ಟಗಳನ್ನ ಕೊಡ್ತಾ ಇದ್ದಂತೆ. ಅವನಿಂದ ತೊಂದರೆಗೊಳಗಾದ ಜನ ದೇವತೆಗಳನ್ನ ಪ್ರಾರ್ಥಿಸಲಾಗಿ ದೇವತೆಗಳು ಶಕ್ತಿ ಮಾತೆಯರಾದ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯರನ್ನು ಖಾರತಾಸುರನ ವಧೆಗಾಗಿ ಭೂಲೋಕಕ್ಕೆ ಕಳಿಸ್ತಾರಂತೆ. ಈ ಶಕ್ತಿ ಮಾತೆಯರಾದ ಮಹಾಕಾಳಿ, ಮಹಾಲಕ್ಷ್ಮಿ ಮತ್ತು ಮಹಾಸರಸ್ವತಿಗಳ ಶಕ್ತಿ ಒಂದೇ ಶಕ್ತಿಯಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದ್ರೆ ಬೆಳಗಿನ ಜಾವ ಖಾರತಾಸುರನನ್ನ ವಧಿಸ್ತಾರೆ. ಜಗತ್ ಕಲ್ಯಾಣದ ದೃಷ್ಟಿಯಿಂದ ತ್ರಿಮಾತೆಯರ ಶಕ್ತಿ ಒಂದಾಗಿ ದುರ್ಗಾ ಪರಮೇಶ್ವರಿಯ ರೂಪದಲ್ಲಿ ಕುಬ್ಜಾ ನದಿಯ ದಂಡೆಯ ಮೇಲೆ ನೆಲೆಸುತ್ತಾರೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಖಾರತಾಸುರನನ್ನ ವಧಿಸಿರುವುದರಿಂದ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಾಲಯ ಅಂತ ಕರೀತಾರೆ. ಇಲ್ಲಿ ನೋಡಿ, ಇದು ಕುಬ್ಜಾ ನದಿ. ಇದು ದೇವಸ್ಥಾನದ ಪಕ್ಕದಲ್ಲೇ ಹರಿತಿದೆ, ಬಟ್ ಸ್ವಲ್ಪ ಗುಂಡಿಯಲ್ಲಿ ಹರಿತಾ ಇದೆ. ಪ್ರತಿ ವರ್ಷ ಮಳೆಗಾಲದಲ್ಲಿ ಒಮ್ಮೆಯಾದರೂ ಕುಬ್ಜಾ ನದಿಯ ನೀರು ಉಕ್ಕಿ ಬಂದು ದೇವಸ್ಥಾನದ ಒಳಗ್ ಬಂದು ಬ್ರಾಹ್ಮಿ ದುರ್ಗಾ ಪರಮೇಶ್ವರಿಯ ದೇವಿಯ ಪಾದ ಸ್ಪರ್ಶ ಮಾಡಿ ದೇವಿಗೆ ಸ್ನಾನ ಮಾಡಿಸುತ್ತಂತೆ. ನೋಡಿ, ನದಿ ಅಷ್ಟು ಸುಮಾರು ದೂರದಲ್ಲೇ ಇದೆ, ಗುಂಡಿಯಲ್ಲಿದೆ. ನೀರು ಅಷ್ಟು ಉಕ್ಕಿ ಬಂದು ದೇವಿಯ ಪಾದ ಸ್ಪರ್ಶ ಮಾಡುತ್ತೆ ಅಂದ್ರೆ ಏನೋ ಒಂದು ಪವಾಡನೆ ಇರಬಹುದು. ಇಲ್ಲಿ ಈ ದೇವಸ್ಥಾನ ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ಓಪನ್ ಆಗುತ್ತೆ, ಸಂಜೆ 8:30ವರೆಗೂ ಓಪನ್ ಇರುತ್ತೆ ಅಂತೆ. ಆಮೇಲೆ ಇಲ್ಲಿ ಪ್ರತಿದಿನ ಅನ್ನಪ್ರಸಾದ ಇದೆ. ದೂರದಿಂದ ಬರುವ ಭಕ್ತಾದಿಗಳಿಗೆ ಉಳಿದುಕೊಳ್ಳಲು ಲಾಡ್ಜಿನ ವ್ಯವಸ್ಥೆ ಎಲ್ಲ ಇದೆ. ತುಂಬಾ ಪ್ರಶಾಂತವಾದ ವಾತಾವರಣದಲ್ಲಿ ಇರುವ ಈ ಪವಿತ್ರ ಸ್ಥಳ ಮನಸ್ಸಿಗೆ ತುಂಬಾ ಶಾಂತಿಯನ್ನ ನೀಡುತ್ತದೆ. ದೇವಸ್ಥಾನದಿಂದ ಸ್ವಲ್ಪ ದೂರದಲ್ಲಿ ಅಂದ್ರೆ ಸ್ವಲ್ಪ ಒಂದು 2 ಕಿಲೋಮೀಟರ್ ದೂರ ಇರಬಹುದು, ಅಲ್ಲೊಂದು ಗುಹೆ ಇದೆ. ಅದನ್ನ ಸುಪಾರ್ಶು ಗುಹೆ ಅಂತ ಕರೀತಾರಂತೆ. ಪಾರ್ವತಿ ದೇವಿಯಿಂದ ಶಾಪಕ್ಕೊಳಗಾದ ಶುಪಾರ್ಶು ಅನ್ನುವ ಒಬ್ಬ ಮುನಿ ಇಲ್ಲಿ ಬಂದು ತಪಸ್ಸು ಮಾಡಿರೋದ್ರಿಂದ ಈ ಗುಹೆಯನ್ನ ಸುಪಾರ್ಶು ಗುಹೆ ಅಂತ ಹೇಳ್ತಾರೆ. ಅಲ್ಲಿ ಹೋದ್ರೆ ಅಲ್ಲಿ ಅರ್ಚಕರು ಟಾರ್ಚ್ ಹಾಕಿ ಗುಹೆ ಒಳಗೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಕಾಲಭೈರವ ಮತ್ತು ನಂದಿಯ ಉದ್ಭವ ಮೂರ್ತಿ ಇದೆ. ಮಳೆಗಾಲದಲ್ಲಿ ಅಲ್ಲಿ ನೀರು ತುಂಬಿಕೊಳ್ಳೋದ್ರಿಂದ, ಈ ಗುಹೆ ಒಳಗೆ ನೀರು ತುಂಬಿಕೊಳ್ಳೋದ್ರಿಂದ ಹೋಗ್ಲಿಕ್ಕೆ ಆಗುದಿಲ್ಲ. ನಾವು ಮೇ ಎಂಡಿಗೆ ಹೋಗಿರೋದ್ರಿಂದ ಆಗ್ಲೂ ಕೂಡ ಸ್ವಲ್ಪ ನೀರಿತ್ತು, ಆದ್ರೆ ಗುಹೆ ಒಳಗೆ ಹೋಗಿ ನೋಡಿದ್ವಿ. ಈ ಗುಹೆ ಒಳಗೆ ಏನೋ ಒಂದು ಅದ್ಭುತ ಶಕ್ತಿ ಇದೆ. ಅರ್ಚಕರು ಹೇಳ್ತಾ ಇದ್ರು, ಈ ಗುಹೆ ಒಳಗೆ ಇರುವಂತ ಮಣ್ಣನ್ನ ಪ್ರಸಾದ ರೂಪದಲ್ಲಿ ಸ್ವೀಕರಿಸಿದ್ರೆ ಅಂದ್ರೆ ನಾವು ಹಚ್ಕೊಂಡ್ರೆ ನಮ್ಗೇನಾದ್ರೂ ರೋಗಗಳಿದ್ರೆ ಅಥವಾ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಸಾಲ್ವ್ ಆಗುತ್ತೆ, ದೇವರನ್ನ ಭಕ್ತಿಯಿಂದ ಪ್ರೇಯರ್ ಮಾಡಿದ್ರೆ ಸಾಲ್ವ್ ಆಗುತ್ತೆ ಅಂತ ಹೇಳ್ತಾ ಇದ್ರು. ಕಮಲಶಿಲೆಗೆ ನೀವು ಹೋದ್ರೆ ಈ ಗುಹೆ ನೋಡಲು ಮರೆಯಬೇಡಿ, ತುಂಬಾ ವಿಸ್ಮಯವಾಗಿದೆ.
ಕಮಲಶಿಲೆಯ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಾಲಯ ಒಂದು ಸುಂದರವಾದ ಪವಿತ್ರ ಸ್ಥಳ. ಒಮ್ಮೆ ಟೈಮ್ ಮಾಡ್ಕೊಂಡು ನೀವು ಹೋಗಿ ದೇವಿಯದ ಆಶೀರ್ವಾದ ಪಡೆಯಿರಿ. ಉಡುಪಿ ಅಥವಾ ಕುಂದಾಪುರದಿಂದ ಹೊರಟ್ರೆ ಒಂದೇ ದಿನದಲ್ಲಿ ಕೊಲ್ಲೂರು ಮೂಕಾಂಬಿಕಾ ದೇವಾಲಯ, ಮಾರಣಕಟ್ಟೆಯ ಬ್ರಹ್ಮಲಿಂಗೇಶ್ವರ ದೇವಾಲಯ, ಕಮಲಶಿಲೆಯ ದುರ್ಗಾ ಪರಮೇಶ್ವರಿ ಹೀಗೆ ಮುಂತಾದ ಹಲವಾರು ದೇವಾಲಯಗಳ ದರ್ಶನವನ್ನ ಪಡೆಯಬಹುದು. ಉಡುಪಿಯಿಂದ ಸುಮಾರು 60 ಕಿಲೋಮೀಟರ್ ದೂರದಲ್ಲಿ ಕೊಲ್ಲೂರು ಮತ್ತೆ ಕೊಲ್ಲೂರಿನಿಂದನೂ 35 ಕಿಲೋಮೀಟರ್, ಕುಂದಾಪುರದಿಂದಲೂ 35 ಕಿಲೋಮೀಟರ್ ದೂರದಲ್ಲಿದೆ. ತುಂಬಾ ಸುಂದರವಾಗಿದೆ. ಬಂಧುಗಳೇ, ಇಲ್ಲಿಗೆ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀವಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನಷ್ಟು ಹೊಸ ವಿಷಯಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನ ಮೀಟ್ ಮಾಡೋಣ. ಜೈ ಕರ್ನಾಟಕ, ಜೈ ತುಳುನಾಡು.